ಮಂಡ್ಯ ವಿಶ್ವವಿದ್ಯಾಲಯದ ಕಮಾನು ಹಾಗೂ ಸಂಪರ್ಕ ರಸ್ತೆಗಳ 3 ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಮಂಡ್ಯ ವಿವಿಯ ಮುಖ್ಯ ದ್ವಾರ ಹಾಗೂ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಮಂಡ್ಯ ವಿವಿ ಮುಚ್ಚೋಯ್ತು ಅನ್ನೋರಿಗೆ ಇದೇ ಉತ್ತರ. ನಾವು ವಿವಿ ಮುಚ್ಚಲ್ಲ. ನಮ್ಮ ಜಿಲ್ಲೆಯ ಯುವಕರಿಗೆ ಮಂಡ್ಯ ವಿವಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮಂಡ್ಯ ವಿವಿ ಮುಚ್ಚುವ ಪ್ರಶ್ನೆ ಇಲ್ಲ ಅಂತ ಹೇಳಿದ ಅವರು ಪರೋಕ್ಷವಾಗಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಮಂಡ್ಯ ವಿವಿ ಆವರಣದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ಮುಚ್ತೀವಿ ಅಂತ ಸರ್ಕಾರ ಏನು ಕ್ರಮ ಕೈಗೊಂಡಿರಲಿಲ್ಲ, ಬಟ್ ಕೆಲವೊಂದು ಚರ್ಚೆಗಳು ಹುಟ್ಟಾಕಿತ್ತು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪಸಮಿತಿಯನ್ನು ಮಾಡಿ ಸಾಧಕ ಬಾಧಕಗಳ ಚರ್ಚೆಯನ್ನು ನಡೀತಾ ಇತ್ತು. ಅಷ್ಟರಲ್ಲಿ ಸಂಘಟನೆಗಳು ವಿದ್ಯಾರ್ಥಿಗಳು ಏನೋ ಮುಚ್ಚೋಗುತ್ತೇನೋ ಅಂತ ಇದ್ದರು. ಆದರೆ ವಿರೋಧ ಪಕ್ಷಗಳು ಕೂಡ ಅದನ್ನು ವಿಧಾನಸಭೆಯಲ್ಲಿ ತೆಗೆದರು. ಆದರೆ ನಾವು ಅದರ ಬಗ್ಗೆ ದಿಟ್ಟ ನಿಲುವನ್ನು ಇದನ್ನು ಮುಂದುವರಿಸಲೇಬೇಕು ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅಂತೇಳಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಯಾವ ವೇದಿಕೆಗಳಲ್ಲಿ ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ, ಒತ್ತಡ ತಂದು ಅನ್ನೋದಕ್ಕಿಂತ ಚರ್ಚೆ ಮಾಡಿ ಯೂನಿವರ್ಸಿಟಿ ಉಳಿಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದೆ. CM ಕೂಡ ನಿನ್ನೆ ವಿಧಾನ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಯೂನಿವರ್ಸಿಟಿಯನ್ನು ಉಳಿಸ್ತೀವಿ, ಮುಚ್ಚೋದಿಲ್ಲ ಅಂತ. ಅದರ ಪೂರಕವಾಗಿ 3 ಕೋಟಿ 10 ಲಕ್ಷದಲ್ಲಿ ಉತ್ತರವನ್ನು ಯಾರ್ಯಾರಿಗೆ ಎಲ್ಲರೂ ಕನಸಿನಿಂದ, ಯಾರೇನು ಪಾಪ ವಿರೋಧ ಅಂತಲ್ಲ, ಇಲ್ಲ ಹೋರಾಟ ಅಂತಲ್ಲ, ಕನಸಿನಿಂದ ಹೇಳಿರೋರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಎಲ್ಲರೂ ಈ ಯೂನಿವರ್ಸಿಟಿ ಉಳಿಬೇಕು ಅಂದ್ರೆ ಅವ್ರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 3 ಕೋಟಿ 10 ಲಕ್ಷದಲ್ಲಿ ಜರ್ಮನ್ ಶೈಲಿಯ ಅತ್ಯುತ್ತಮವಾದ ಸ್ವಾಗತ ಕಮಾನನ್ನು ನಿರ್ಮಿಸ್ತಾ ಇದ್ದೀವಿ. ಇದು ನಮ್ಮ ಪ್ರೈಡ್, ಮಂಡ್ಯದ ಪ್ರೈಡ್ ಅಂದರೆ ನಮ್ಮ ಹೆಮ್ಮೆ. ಇದು ವಾಕಿಂಗ್ ಟ್ರ್ಯಾಕ್ ಕೂಡ ಆಗ್ತದೆ. ಆಮೇಲೆ ಈ ಹೈಟೆನ್ಷನನ್ನು ಅಂಡರ್ಗ್ರೌಂಡ್ ಮಾಡೋದಕ್ಕೆ ಮೊದಲೊಂದು ಪ್ರಪೋಸಲ್ ಇದೆ. ಅದನ್ನು ಯಾರೋ ಒಂದು ಸಣ್ಣಕ್ಕೆ ನೆನ್ನೆ ನಾನು ಮಾಜಿ ಉಪಮುಖ್ಯಮಂತ್ರಿ ಹತ್ರ ಮಾತಾಡಿದಾಗ ಅವರು ಸಣ್ಣ ಕೇಸ್ ಹಾಕಿದ್ದಾರೆ. ಅವ್ರು ಯಾರು ಕೇಸ್ ಹಾಕಿದ್ದಾರೆ ಅನ್ನೋರನ್ನ ಕರೆದು ಮಾತಾಡಿ ಇದು ಅಂಡರ್ ಗ್ರೌಂಡಲ್ಲಿ ಹೈಟೆನ್ಷನ್ ಹೋಗೋ ರೀತಿ ಮಾಡ್ತೀವಿ. ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಮಾತನಾಡಿ, ಶಾಸಕರು ಮಂಡ್ಯ ವಿವಿ ಮುಚ್ಚಲ್ಲ ಎನ್ನುವ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಶಾಸಕರು ಮಂಡ್ಯ ಆರ್ಚ್ಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ. 5,000 ಜನ ಮಕ್ಕಳು ಇಲ್ಲಿ ಇದ್ದಾರೆ. ನಮ್ಮ ಜಿಲ್ಲೆಯ ಹೆಮ್ಮೆ ನಮ್ಮ ವಿವಿ ಇರಲಿ. ಯಾವುದೇ ಕಾರಣಕ್ಕೂ ಮಂಡ್ಯ ವಿವಿ ಮುಚ್ಚಬೇಡಿ. ಮುಖ್ಯಮಂತ್ರಿಗಳು ಮಂಡ್ಯ ವಿವಿಗೆ ಹೆಚ್ಚಿನ ಅನುದಾನ ಕೊಟ್ಟು ವಿವಿ ಉಳಿಸಿ ಅಂತ ಮನವಿ ಮಾಡಿದರು. ಅತ್ಯಂತ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಉಳಿತಾ ಇದೆ ಅಂತ ಸಂತೋಷವಾದ ವಿಚಾರ. ಇವತ್ತು ಜನಪ್ರಿಯ ಶಾಸಕರಾದ ರವಿ ಅಣ್ಣವರು ಇದು ನಮ್ಮ ಜಿಲ್ಲೆಯಲ್ಲಿ BJP ಮತ್ತು ನಾನು ಸುಧಾ ಸ್ಟ್ರೈಕ್ ಮಾಡಿದ್ದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಬೇಕು. ನಮ್ಮ ಯಾವುದೇ IT ಗಳಿಲ್ಲ, ಸಾಫ್ಟ್ವೇರ್ ಕಂಪ್ನಿಗಳು ಮತ್ತು ಇಂಡಸ್ಟ್ರಿಯಲ್ಗಳು ನಮ್ಮ ಜಿಲ್ಲೆಯಲ್ಲಿಲ್ಲ. ನಮ್ಮಲ್ಲಿ ಭತ್ತ, ರಾಗಿ, ಕಬ್ಬು ಬಿಟ್ಟರೆ ನಮ್ಮ ರೈತರಿಗೆ ಇನ್ಯಾವುದೇ ಆದಾಯ ಇಲ್ಲ. ನಮ್ಮ ಮಕ್ಕಳುಗಳು 25-30 ಕಿಲೋಮೀಟ್ರಿಂದ ನಮ್ಮ ಮಕ್ಕಳುಗಳು ಬರ್ತಾಯಿದ್ದಾರೆ. ಇಲ್ಲಿಂದ ಮೈಸೂರು ದೂರ ಆಗುತ್ತೆ, 60 ಕಿಲೋಮೀಟ್ರು 50 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಅತ್ಯಂತ ಸಂತೋಷ. 5 ವರ್ಷದಲ್ಲಿ 2,000 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದರು. ಈಗ 5,000ಕ್ಕೆ ಏರಿದೆ. ಕಾನ್ವೊಕೇಶನ್ ಆಲೆ 2 ಕೊಟ್ಟಿದ್ದಾರೆ, 2 VCಗಳು ಅಪಾಯಿಂಟ್ ಆಗಿದ್ದಾರೆ. ಇವತ್ತು ರವಿ ಅಣ್ಣವರು 3 ಕೋಟಿ 10 ಲಕ್ಷವ ನಾನು ನನ್ನ ಜಿಲ್ಲೆಗೆ ನನ್ನದೇ ಸುಪ್ರೀಮು, ನಾನು ನನ್ನ ಯೂನಿವರ್ಸಿಟಿಯನ್ನು ಮುಚ್ಚಕ್ಕೆ ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅಂತ ನಿಮ್ಮ ಮುಂದೆನೇ ಹೀಗೆ ಮಾತಾಡಿದ್ರು. ಗುದ್ದಲಿ ಪೂಜೆನೂ ಮಾಡಿದ್ದಾರೆ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಯಿತಾ.
ನಂದು ಹೋರಾಟ ಮತ್ತು ರವೀಣ್ಣವ್ರ ಹೋರಾಟ ಯಶಸ್ವಿಯಾಗಿದೆ. ದಯಮಾಡಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಯೂನಿವರ್ಸಿಟಿಯ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಮಾಡ್ತೀನಿ. ವಿದ್ಯಾರ್ಥಿಗಳು ಮಂಡ್ಯ ಶಾಸಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ನಾವು ಕೂಡ ಎಲ್ಲರೂ ಕೂಡ ಶಾಸಕರಿಗೆ ನಮ್ಮ ರವಿಕುಮಾರ್ ಗೌಡ ಸರ್ ಅವರಿಗೆ ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿ, ಈವನ್ ಸದನದಲ್ಲಿ ಕಾಂಗ್ರೆಸ್ ಅವರೇ ಆದರೂ ಕೂಡ ಸದನದಲ್ಲಿ ಅದನ್ನು ರೈಸ್ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟು, ಹಾಗೆ ಶಿಕ್ಷಣ ಸಚಿವರಿಗೆ ಕೊಟ್ಟು ಈ ರೀತಿಯಾಗಿ ಒಂದು ಬದಲಾವಣೆಯನ್ನು ತಂದ್ರಲ್ಲ, ಅಂದರೆ ವಿಲೀನ ಆಗಬೇಕು ಅಂತ ಇದ್ದಿದ್ದನ್ನು ರದ್ದುಗೊಳಿಸಿದ್ರಲ್ಲ, ಅದು ಇಡೀ ನಮ್ಮ ಮಂಡ್ಯ ಜಿಲ್ಲೆಗೇ ಒಂದು ಹೆಮ್ಮೆಯ ವಿಚಾರ, ಹಾಗೆ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈಗ ನಮ್ಮ ಶಾಸಕರು ಇದನ್ನು ಒಲವನ್ನು ತೋರಿಸ್ತಾ ಇರೋದು ಕೂಡ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಮಕ್ಕಳುಗಳ ವಿದ್ಯಾಭ್ಯಾಸ ದೃಷ್ಟಿನಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಏನು ಎಲ್ಲ ಯೂನಿವರ್ಸಿಟಿಗಳು ಇದ್ದಾವೆ ಅಷ್ಟೂ ಇರಬೇಕು. ಆಗ PG ಕೋರ್ಸಸ್ಗಳನ್ನ ಜಾಸ್ತಿ ಓಪನ್ ಮಾಡ್ತಾರೆ, ಹಾಗೆ ರಿಸರ್ಚ್ ಸೆಂಟರ್ಗಳನ್ನು ಮಾಡ್ತಾರೆ. ಎಂಥ ಕೆಳವರ್ಗದ ಮಕ್ಕಳುಗಳಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ದಕ್ಕತ್ತೆ. ಸೊ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆ ಬರೀ ಕೃಷಿ ಪ್ರಧಾನ ಅಂತ ಏನು ಅನಿಸ್ಕೋತಾ ಇದೆ, ಅದೇ ಥರ ಶೈಕ್ಷಣಿಕವಾಗೂ ಕೂಡ ಉನ್ನತ ಮಟ್ಟದಲ್ಲಿ ಹೇಳಬೇಕು. ಸೊ ಹೇಳ್ತಾರೆ ಎಷ್ಟು ಜನ IAS ಇದ್ದಾರೆ, ಎಷ್ಟು ಜನ IPS ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿ. ಸೊ ನಾನೊಬ್ಳು ಮೂಲತಃ ಮಂಡ್ಯ ಜಿಲ್ಲೆನೋಳೆ ಆಗಿ ಮಂಡ್ಯದೋಳೆ ಆಗಿ ಹೇಳೋದೇನಂತಂದರೆ, ಎಲ್ಲ ಮಕ್ಕಳುಗಳಾಗಿರ್ಬೋದು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಂಶೋಧನೆ ಮಟ್ಟಕ್ಕೆ ಈ ವಿಶ್ವವಿದ್ಯಾಲಯ ಬೆಳೀಬೇಕು. ಇದೇ ಥರ ರಾಜಕಾರಣಿಗಳು ಕೂಡ ಸಹಕಾರವನ್ನು ಮಾಡಬೇಕು. ಹಾಗೆ ಎಲ್ಲರೂ ಕೂಡ ಇಲ್ಲೂ ಅದೇ ಥರ ಶ್ರಮ ವಹಿಸ್ತಾ ಇದ್ದಾರೆ. ಸೊ ಈಗ ನೋಡ್ತಿದ್ರೆ ಬರೀ ಅಲ್ಟ್ರಾ ಸ್ಟ್ರಕ್ಚರ್ ಅಂದರೆ ಬಿಲ್ಡಿಂಗ್ಸ್ ಮಾತ್ರ ಇದ್ದಾವೆ, ಎಕ್ಸ್ಟ್ರಾ ಇನ್ನೂ ಸೋರ್ಸಸ್ಗಳೆಲ್ಲ ಬೇಕಾಗಿದೆ. ಇವತ್ತೇನು ಆರ್ಚ್ದು ಇನಾಗ್ರೇಷನ್ಗೆಲ್ಲ ಗುದ್ದಲಿ ಪೂಜೆಯನ್ನು ಮಾಡಿದ್ರು, ಇದರಿಂದ ನಮ್ಗೆ ಸಂತೋಷ ಆಗಿದೆ. ಹಾಗೆಯೇ ಇದು ಇನ್ನೂ ಪ್ರಗತಿಯನ್ನು ಹೊಂದಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೂ ಮುನ್ನ ಕಾಲೇಜಿಗೆ ಆಗಮಿಸಿದ ಶಾಸಕ ಗಣಿಗ ರವಿಕುಮಾರ್ಗೆ ವಿದ್ಯಾರ್ಥಿಗಳಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಕುಲಪತಿ ಶಿವಚಿತ್ತಪ್ಪ, ಯೋಗ ನರಸಿಂಹ, ವೀಣಾ, ಸ್ವರ್ಣ, ಪ್ರೊಫೆಸರ್ ನಾಗರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು.